ಸುಪ್ರೀಂ ಕೋರ್ಟ್ ನಟ ದರ್ಶನ್ ಜಾಮೀನು ರದ್ದು ಮಾಡಿದ ವಿಚಾರವಾಗಿ ಡಿಸಿಎಂ ಡಿಕೆಶಿ ಮಾತನಾಡಿ ಸುಪ್ರೀಂ ಕೋರ್ಟ್ ಆದೇಶದಿಂದ ಶಾಕ್ ಆಗಿದೆ. ಏನು ಮಾಡೋಕೆ ಆಗಲ್ಲ, ಕೋರ್ಟ್ ತೀರ್ಪು ಗೌರವಿಸಬೇಕು ಅಂತ ಹೇಳಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿ ದರ್ಶನ್ ಬೇಲ್ ರದ್ದಾಗುತ್ತೆ ಅಂತ ನಮಗೂ ಅನಿಸಿತ್ತು ಅಂತ ಹೇಳಿದ್ರು. ಸರ್ಕಾರದ ತನಿಖಾ ಸಂಸ್ಥೆಗೆ ಪೂರಕವಾದ ತೀರ್ಪು ಬಂದಿದೆ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಗೃಹ ಸಚಿವರು ಮತ್ತು ಸರ್ಕಾರ ನ್ಯಾಯಾಲಯದ ಆದೇಶವನ್ನಾದರೂ ನೋಡಿ ಎಚ್ಚೆತ್ತುಕೊಳ್ಳಲಿ ಅಂತ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ವಾಗ್ದಾಳಿಯನ್ನ ನಡೆಸಿದ್ರು. ನನಗೆ ಗೊತ್ತಾಯ್ತು, ಶಾಕ್ ಆಯ್ತು. ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳಿದ್ರು ಅಸೆಂಬ್ಲಿ ರೀತಿ ಬಂದಿದೆ. ನಾನೇನು ಮಾಡಕ್ಕೆ, ನ್ಯಾಯಾಲಯ ಏನ್ ತೀರ್ಪು ಇಟ್ಕೊಂಡಿದೆ ಅದ್ರ ಮುಂದೆ ನಾವೇನು ಮಾತಾಡಕ್ಕೆ, ನಾವು ಎಚ್ಚರಿಕೆಯಿಂದ ಇರ್ಬೇಕಲ್ಲ. ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಾಯ್ತು, ಶಾಕ್ ಆಯ್ತು. ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳಿದ್ರು ಅಸೆಂಬ್ಲಿ ರೀತಿ ಬಂದಿದೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜಸ್ ಅವರು ಏನ್ ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನ ನೋಡಿದ್ಮೇಲೆ ರದ್ದು ಮಾಡ್ತಾರೆ ಅಂತಾನೆ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ನೇರವಾಗಿ ಹೇಳಿದ್ರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಮನವಿ ಇತ್ತು ಸುಪ್ರೀಂ ಕೋರ್ಟ್ ಮುಂದೆ, ಅದನ್ನ ಇವತ್ತು ಪೂರಕವಾಗಿ ತೀರ್ಪನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ದರ್ಶನ್ ಆರೋಪಿ ಈ ಪ್ರಕರಣದಲ್ಲಿ ಬಂಧನದಲ್ಲೇ ಉಳಿಬೇಕು, ಇಲ್ಲ ಅಂದ್ರೆ ತನಿಖೆ ಸಂಸ್ಥೆಯ ವರದಿಯಲ್ಲಿ ನಡೀತಾ ಇರುವಂತ ಟ್ರಯಲ್ಗಿರ್ಬೋದು ಮತ್ತು ಇರುವಂತ ವಿಟ್ನೆಸ್ಗಳಿರ್ಬೋದು, ಇದ್ರ ಮೇಲೆ ಒತ್ತಡ ಇರುವಂತ ಸಂಭಾವನೆ ಇದೆ ಅಂತ ಹೇಳುವಂತ ನಿಲುವೇನಿತ್ತು ರಾಜ್ಯ ಸರ್ಕಾರದ್ದು, ಆ ನಿಲುವಿಗೆ ಪೂರಕವಾದಂತ ವರದಿಯ ತೀರ್ಪನ್ನ ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ದೇಶದ ಉಚ್ಚ ನ್ಯಾಯಾಲಯದ ತೀರ್ಪನ್ನ ನಾವೆಲ್ಲ ಕೂಡ ಒಪ್ಕೊಳ್ಬೇಕಾಗ್ತದೆ. ಅದು ಯಾರದೇ ವಿಚಾರದಲ್ಲಿರಲಿ. ಉಚ್ಚ ನ್ಯಾಯಾಲಯ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್, ಇಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ಅವ್ರು ಏನು ಆರ್ಡರ್ ಮಾಡ್ತಾರೆ ಅದು ಈ ದೇಶದ ಕಾನೂನಾಗುತ್ತೆ. ಆ ಕಾನೂನಿಗೆ ನಾವೆಲ್ಲ ಕೂಡ ಒಪ್ಪಲೇಬೇಕು, ನಾವು ಒಪ್ಪಲೇಬೇಕು. ಯಾರ ವಿರುದ್ಧ ಆದರೂ ಬರಲಿ ಅದನ್ನು ನಾವೆಲ್ಲ ಕೂಡ ತಲೆಬಾಗಿ ನಾವು ಅದನ್ನು ಒಪ್ಕೋಬೇಕಾಗ್ತದೆ. ಮತ್ತು ಕಾನೂನಿನ ಸುವ್ಯವಸ್ಥೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಕೂಡ, ಅದರಲ್ಲಿ ಕೂಡ ವಿಶೇಷವಾಗಿ ಜೈಲಲ್ಲಿ